ಐಶ್ವರ್ಯ ಗೌಡ ವಂಚನೆ ಪ್ರಕರಣ ಟಿವಿ9ಗೆ ವಂಚನೆಗೆ ಒಳಗಾದ ಶಿಲ್ಪಾ ಗೌಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಹಾಗೆಯೇ ಒಂದಷ್ಟು ಮಾಹಿತಿಯನ್ನ ಕೂಡ ಹಂಚಿಕೊಂಡಿದ್ದಾರೆ. ಐಶ್ವರ್ಯ ಗೌಡ ಇಂದ ಹೇಗೆ ವಂಚನೆ ಆಯಿತು ಅನ್ನೋದರ ಕುರಿತು 3.25 ಕೋಟಿ ಹಣ, 430 ಗ್ರಾಂ ಚಿನ್ನ ವಂಚನೆ ಆರೋಪ. ಹಣ ವಾಪಸ್ ಕೇಳಿದ್ರೆ ಬೈದು ಆಡಿಯೋ ಕಳಿಸಿದ್ರು. ಐಶ್ವರ್ಯ ಗೌಡ ಆಡಿಯೋವನ್ನ ಕಳಿಸಿದ್ರು ಅಂತ ಶಿಲ್ಪಾ ಗೌಡ ಆರೋಪಿಸಿದ್ದಾರೆ. ಹಾಗಿದ್ರೆ ಐಶ್ವರ್ಯ ಗೌಡ ಆಡಿಯೋದಲ್ಲಿ ಯಾವ ರೀತಿಯಾಗಿ ಮಾತನಾಡಿದ್ರು, ಹೇಗೆಲ್ಲ ಬೆದರಿಕೆಯನ್ನ ಹಾಕ್ತಾ ಇದ್ರು ಕೇಳಿಸ್ಕೊಳ್ಳೋಣ. ಈ ತರ ಉತ್ತರಗಳು, ಈ ಆಟಗಳು ಅದೆಲ್ಲ ನೀನು ನಿನ್ನ ಹತ್ರನೇ ಇಟ್ಕೋ. ನನ್ನ ಹತ್ರ ಅತಿಯಾಗಿ ಹಿಂಗೆ ಆಡ್ತಾ ಇದ್ರೆ ಮಾತ್ರ ಯಾರ್ಯಾರಿಗೋ ಹೇಳೋದು, ರೌಡಿಗಳು ಕಳ್ಸೋದು, ರೌಡಿಗಳಿಗೆ ಹೇಳೋದು, ಅವ್ರಿಗೆ ಡೀಲ್ ಕೊಡೋದು, ಇವ್ರಿಗೆ ಡೀಲ್ ಕೊಡೋದು, ಇವೆಲ್ಲ ನಿನ್ನ ಹತ್ರನೇ ಇಟ್ಕೋ. ನನ್ ತನಕ ಇದನ್ನೇ ತಗ ಬತ್ತಾ ಇದ್ರೆ ನಿನ್ನೂ ಸೇರ್ಸ್ಬಿಟ್ಟೆ ಕಂಪ್ಲೇಂಟ್ ಕೊಟ್ಬಿಟ್ಟು ನೀನ್ ಬೇರೆ ತರ ನನಗ್ ಮಾಡ್ಬೋದು. ನಾನ್ ಇನ್ನೊಂದ್ ತರ ನೀನು ಮಾಡ್ ಕೂತ್ಕೋತೀನಿ. ನೀನು ನೋಡಿಲ್ಲ ಮಗಳೇ, ನನ್ನ ಒಳ್ಳೇದಾಗ ಒಲ್ದ್ ಬಂದ್ರೆ ಅಷ್ಟೇ ನಾನು ಒಳ್ಳೆ ಕೆಟ್ಟದಾಗ ನಿಂತ್ಕೊಂಡು ನೀನ್ ಹರ್ಕೊಂಡಿರೋ ನಾಲ್ಗೆನ ಅವನ್ ಯಾವನೋ ಇಟ್ಕೊಂಡಿದ್ದಲ್ಲ ಅವನ ಹತ್ರ ಮಾತಾಡೋ, ಅಥವಾ ನಿನ್ ಗಂಡ ಅವನಲ್ಲ ಅವನ ಹತ್ರ ಮಾತಾಡೋ. ನನ್ನ ಹತ್ರ ಏನಾದ್ರು ಈ ನಾಲ್ಗೆ ಹರ್ಕೊಂಡೇನಾದ್ರು ಇದೇ ತರ ಮಾತಾಡ್ತಾ ಇದ್ದೆ ಮಾತ್ರ ನೀನ್ ಒಂದಲ್ಲ ಒಂದಿನ ನಿನ್ ನಾಲ್ಗೆ ಕಟ್ ಮಾಡ್ತೀನಿ. ಆಗೋಗ್ಬಿಡ್ಲಿ. ಇಲ್ಲ RR ನಗರಲ್ಲಿ ನನ್ನ ಸಾಲ ಮಾಡ್ಕೊಂಡವಳೆ ಅಂತಿರ್ಬೋದು ಜನ, ಆದ್ರೆ ನಾನ್ ಯಾವಳು ಕೆಟ್ಟವಳು ಅಂತ ಇಲ್ಲ, ಯಾವಂತ ಹೋಗಿ ಮನ್ಗಿದ್ ಎದ್ಬತ್ತವಳೆ ಅಂತ ಇಲ್ಲ. ಜನ ನಿನ್ ಯಾವ ತರ ಉಗಿತವ್ರೆ ಬಂದ್ ಈಚೆ ಕಡೆ ಬಂದ್ ಕೇಳಿಸ್ಕೊ. ಇವೆಲ್ಲ ಅವತಾರಗಳು ನಿನ್ನ ಹತ್ರ ಇಟ್ಕೋ, ನನ್ನ ಹತ್ರ ಆಡ್ಬೇಡ. ನಿನ್ನೂ ಸಾಲ ಮಾಡೋಳೆ ಅಂತಲೇ ಅಂತ ಇರೋದು. ಸಾಲ ಮಾಡಿರೋ ಜೊತೆಗೆ ಇನ್ನೂ ಒಂದ್ ಪಟ್ಟನೂ ಐತೆ ನಿನ್ಗೆ. ಅದೆಷ್ಟ್ ಜನ ತಲೆ ಹೊಡ್ಕೊ ಬಂದ್ ಕೊಟ್ಟಿದ್ದ ನನ್ಗೆ, ನಾವು ಬೀದಿಗೆ ಬಂದ್ ಬರೋವಂಗಾಗಕ್ಕೆ. ಇವೆಲ್ಲ ಮಾತುಗಳು ನೀನ್ ಮಾತಾಡಿದ್ರೆ ನನ್ಗೂ ಮಾತಾಡಕ್ ಬರುತ್ತೆ. ತಡ್ಕೊಂಡ್ ಕೂತಿರೋದು 4 ದಿನ ಅಂತ ಅಕ್ಕ ಅಂತ ಕರೆದಿದೀನಿ ಅಂತ ನೀನ್ ನನ್ ಪ್ರೀತಿಗೆ ಮೋಸ ಮಾಡಿರೋದು. ಕಣ್ಕೊಂಡ್ ಇವತ್ ನಿನ್ಗೆ ಒಳ್ಳೆಯವ್ರಾಗ್ಬಿಟ್ಟವ್ರೆ, ಇವತ್ ನಿನ್ಗೆ ಒಳ್ಳೆಯವ್ರಾಗ್ಬಿಟ್ಟವ್ರೆ. ಅವ್ರ ಬಾಲ ಇಟ್ಕೊಂಡು ನಿಗ್ರಾಡ್ತಿದ್ದೆ. ಅದೇನು ದೊಡ್ಡದಾಗಿ ನಿಗ್ರಕೊಂಡು ಹೋದೆ, ಒಡವೆನ ಇದ್ ಮಾಡಿಸ್ಬಿಡ್ತೀನಿ ಅಂತ ಎಲ್ಲ. ಮತ್ತೆ ಏನು ರೆಸ್ಪಾನ್ಸೇ ಇಲ್ಲ. ಸತ್ಯ ಗೊತ್ತಾದ್ಮೇಲೆ ಮುಚ್ಕೊಂಡ್ ಮನೆ ಒಳಗ್ ಕೂತ್ಬಿಟ್ಟಿದ್ಯಾ. ಯಾಕೆ ಅವನ್ಗೂ ನಿನ್ಗೂ ಏನಾದ್ರು ಕಮಿಟ್ಮೆಂಟ್ ಮಾಡ್ಕೊಂಡಿದ್ಯಾ? ನೀನೇ ದುಡ್ಡು ಕೊಟ್ಬಿಟ್ಟು ಬಿಡ್ಸ್ಕೊಂಡಿದ್ಯಾ ಅದನ್ನ? ನನಗೆ ಯಾಕೋ ಈಗ ಡೌಟ್ ಹೊಡಿತೈತೆ, ಎಲ್ಲೋ ನೀನೇ ಹಿಂದ್ಗಡೆಯಿಂದ ದುಡ್ಡು ಕೊಟ್ಬಿಟ್ಟು ಬಿಡಿಸ್ಕೊಂಡು ನೀನೇ ಮಾರ್ಕೊಂಡಿರ್ಬೇಕು ಅಂತ. ಅದೊಂದನ್ನು ಹುಡುಕ್ತಾವ್ನಿ ಅವ್ನ್ ತಗೊಂಡ್ ಯಾವ್ಯಾವ ಬೇರೆ ತಿರುಗ್ದ ಅನ್ನೋದನ್ನ ಹುಡುಕ್ತಾವ್ನಿ. ಅದೊಂದ್ರಲ್ಲಿ ಸಿಗಾಕಬಿಡು ಮಗಳೇ, ನಿನ್ನ ಹುಟ್ನಿಲ್ಲ ಅನ್ಸ್ಬಿಡ್ತೀನಿ. ನಾನ್ ಯಾಕೆ ಕಿತ್ಕೊಳ್ಳೋ ತರ ಆಡ್ತಾ ಇರೋದ್ ನೀನ್ ಬಂದ್ ಅದೇನ್ ಕಿತ್ಕೋತಿಯೋ ಕಿತ್ಕೋ. ನನ್ನ ಹತ್ರ ಅದ್ ಎಷ್ಟು ಕಿತ್ಕೊಳಕ್ ಟ್ರೈ ಮಾಡ್ತೀಯೋ, ಅದೇನ್ ಕಿತ್ಕೋತೀಯೋ ನಾನ್ ನೋಡ್ಲೇಬೇಕು ಕಣೆ ನಿನ್ಗೆ. ಅದೇನ್ ಮಾಡ್ತೀಯ ಮಾಡೇ ಬಿಡ, ನೋಡೇ ಬಿಡೋಣ. ನೀನ್ ಒಬ್ಳು ಯಾರ್ ಕೊಟ್ಟು ತೀರಿಸ್ತೀನೋ ಬಿಡ್ತೀನೋ, ನಿನ್ ಮಾತ್ರ ನಾನು ತೀರಿಸ್ಬಿಟ್ರೆ ಕೇಳ್ಕೊ. ನೀನ್ ಇದೇ ತರ ಹಲಿಬೇಕು. ಇಲ್ಲ ನಮ್ದು ಯಾವ್ದಾರು ದೊಡ್ಡ ಲೆವೆಲ್ಗೆ ಹೋಗಿ ನಿನ್ ಮರ್ಯಾದೆ ಹೋಗ್ಬೇಕು, ನನ್ ಮರ್ಯಾದೆ ಹೋಗ್ಬೇಕು ಅಷ್ಟೇ. ನಿಂದು ಹೋಗ್ಬೇಕು, ನಂದು ಹೋಗ್ಬೇಕು. ನಿನ್ ಮರ್ಯಾದೆ ಕಳಿವರೆಗೂ ನನಗ್ ಸಮಾಧಾನನೂ ಇಲ್ಲ, ನನ್ ಕೊಡೋದು ಇಲ್ಲ. ಇನ್ನೂ ಒಂದ್ಸರಿ ಕಂಡೋರ್ ಮಾತ್ ಕೇಳ್ಕೊಂಡ್ ಆಡ್ಬಾರ್ದು ಅನ್ನೋ ಬುದ್ಧಿ ನಿನ್ ಲೈಫಲ್ಲಿ ಬರ್ಬೇಕು. ಇಲ್ಲ ನೀನ್ ಮಣ್ ಮುಗ್ಬೇಕು, ಇಲ್ಲ ನಾನ್ ಮಣ್ ಮುಗ್ಬೇಕು ನಿನ್ನಿಂದ. ಇದೆರಡೇ ಮಾಡ್ಬೇಕು. ನೋಡೇ ಬಿಡೋಣ, ಅದೇನಾದ್ರೂ ಆಗೋಗ್ಲಿ. ಅದೇನ್ ಕಿತ್ಕೋತಿಯ ಕಿತ್ಕೊ ನೀನೆ. ನೋಡು, ಗಜ ಯಾರ್ ಕಾಂಟ್ರಾಕ್ಟ್ರು ಸಿಕ್ತಿಲ್ಲ, ನನ್ನ ಹತ್ರ ತರ್ಸ್ಕೊಂಡಿದ್ ನೀನು, ಅಮೌಂಟ್ ತಗೊಂಡಿದ್ ನೀನು, ಸೊ ನೀನೇ ನನಗೆ ರಿಟರ್ನ್ ಮಾಡು ಎಲ್ಲ ಅಂತ ಕಳ್ಸಿದ್ಯಾ. ನಾನು ನಿನಗೆ ಅದನ್ನೇ ಮಧ್ಯಾಹ್ನ ಮಾತಾಡುವಾಗ ಹೇಳ್ದೆ, ನೀನು 6 ಕೊಟ್ರೆ ಅತ್ತೆ ಕಡೆ, 3 ಕೊಟ್ರೆ ಸೊಸೆ ಕಡೆ ಅನ್ನೋಂಗೆ ನುಲಿಬೇಡ. ಹೇಳೋದನ್ನ ಕೇಳಿಸ್ಕೊಂಡೆ ತಾನೆ ಎಲ್ಲಾನು. ಅವನು ನನ್ನ ಕಾಂಟ್ಯಾಕ್ಟ್, ನಮ್ಮ ಫೋನು ಎತ್ತಾ ಇಲ್ಲ ಅಂತಾನೆ ನಿಂಗೆ ಹೇಳ್ತಿರೋದು. ಆಮೇಲೆ ಎತ್ತೋ ತಾಕತ್ ಕೂಡ ಅವನಿಗಿಲ್ಲ. ಅವನು ಎತ್ಬಿಟ್ಟು ಮಾತಾಡೋನು, ಅವನು ಅಂತ ನನಗೂ ಗೊತ್ತಿಲ್ಲ. ಹಾಗಾಗಿ ಅವನು ಎತ್ಬಿಟ್ಟು ಮಾತಾಡ್ತಾ ಇಲ್ಲ ನನ್ನ ಹತ್ರ. ಮತ್ತೆ ನಿನ್ನ ವಿಷಯವಾಗಿ ನಿನ್ನ ಒಡವೆನ ಈ ಥರ ಮಾಡಿದ್ದಾನೆ. ಇನ್ನು ಮಿಕ್ಕಿದ ಒಡವೆ ಬಿಡಿಸ್ಕೊಡೋಕ್ಕೆ ಅವನು ಬರಬೇಕು. ನಾನು ಫೋನ್ ಮಾಡಿದ್ರೆ ಅವ್ನು ತೆಗಿತಾ ಇಲ್ಲ. ನೀನು ಫೋನ್ ಮಾಡಿಬಿಟ್ಟು ಕೇಳು. ಯಾಕೆ ನನಗಿಂತ ಸ್ಟ್ರಾಂಗಾಗಿ ಉಗಿತೀಯಲ್ಲ ನೀನು ನಾರ್ಮಲಾಗಿ ಕೇಳಿ ಇದನ್ನ ಬಗೆಹರಿಸ್ಕೊತೀಯ ಅಥವಾ ಉಗಿದ್ಬಿಟ್ಟಾರು ಬಗೆಹರಿಸ್ತೀಯ ಅನ್ನೋದು ಒಂದು ಇದು. ಹಂಗಾಗಿ ಹೇಳು, ನೀನು ನನಗಿಂತ ಏನೋ ಚೆನ್ನಾಗಿ ಡೀಲ್ ಮಾಡ್ತೀಯ ಅಂದ್ಬಿಟ್ಟು ಹೇಳ್ದೆ ಅಷ್ಟೇ. ನೀನು ಅದು ಮಾಡೋಕ್ಕಾಗಿಲ್ಲ ಅಂದ್ಮೇಲೆ ಬಿಡು. ತಗೊಂಡಿರೋದು ನಾನೇ, ಕೊಡೋಳು ನಾನೇ. ಆದರೆ ನಾನು ನಿಂಗೆ ಅದನ್ನೇ ಕೊಡಿಸ್ತೀನಿ ಅಂತ ಹೇಳೋಕ್ಕಾಗಲ್ಲ. ಅದ್ರ ವೆಯ್ಟು ನಿನಗೆ ಚಿನ್ನ ಬೇಕಾ, ನಾನು ಹೊಸ ಚಿನ್ನ ತಗೊಡ್ತೀನಿ. ಅರ್ಥ ಆಯ್ತಾ? ಅಷ್ಟೋ ತನಕ ಕೊಡಿಸ್ಬೋದು ಅನ್ನೋದಿದ್ರೆ, ಬಿಡ್ಸೋಕ್ಕೆ ಸಾಧ್ಯ ಆದರೆ ಬೇಕಂದ್ರೆ ಬಿಡಿಸ್ಬಿಟ್ಟೆ ಕೊಡ್ತೀನಿ. ಬಿಡ್ಸೋಕೆ ಆಗ್ಲಿಲ್ವಾ, ನಾನು ಈ ಚಿನ್ನಗಳಿಗೋಸ್ಕರ ನಾನು ಹೋಗಿ ನನ್ನ ಮನೆಯಲ್ಲಿ ಅನ್ನ ತಿನ್ಕೊಂಡು ನನ್ನ ಮನೆ ಬಾಲ ಅಲಾಡ್ಸೋ ನಾಯಿ ನನ್ನ ಮಕ್ಕಳು, ನನ್ನ ಚಪ್ಪಲಿ ಒರೆಸ್ತಾ ಇದ್ದಿದ್ದು ನನ್ನ ಮಕ್ಳ ಹತ್ರ ಹೋಗಿ ನಾನು ಬೆಂಡಾಗಿ ಕೈ ಕಟ್ಕೊಂಡು ನಾನು ಬಂದು ಒಡವೆ ಬಿಡಿಸ್ಕೊಡು ಅಂತ ನಾನು ಕೇಳೋಕ್ಕಾಗಲ್ಲ. ಯಾವ ನನ್ನ ಮಕ್ಳ ಹತ್ರ ನಾನು ಬಗ್ಗಿ ನನ್ನ ತಲೆ ಕೆಡ್ಸ್ಕೊಂಡು ನಾನು ಬಗ್ಗಕ್ಕಾಗಲ್ಲ. ಚಿನ್ನಕ್ಕೋಸ್ಕರ ಹೋಗಿ ಅವ್ರ ಮುಂದೆ ನನ್ನ ತಲೆ ತಗ್ಸೋಕ್ಕಾಗಲ್ಲ.
ಈಗ ಆಲ್ರೆಡಿ ನನಗೆ ಈಗ ಆಗಿರೋ ನೋವುಗಳಿಗೆ ನನಗೆ ತಡ್ಕೊಳಕ್ ಆಯ್ತಾ ಇಲ್ಲ. ಈಗ ಅದ್ರ ಜೊತೆಗೆ ಹೋಗಿ ಅವ್ನ ಕೈ ಕಾಲಿಗೆ ಬಿದ್ದು ಅವನ ಹತ್ರ ಚಿನ್ನ ಕೊಡ್ಸಪ್ಪ ಅಂತ ಕೊಡ್ಸೋಣೆ ಬರ ನನಗಿಲ್ಲ. ನಿನ್ಗೇನು ಚಿನ್ನ ಕೊಡಬೇಕು ಆ ಚಿನ್ನಕ್ಕೆ ನಾನು ಏನು ಕೊಡಬೇಕು ಅದನ್ನು ತಗೊಡ್ತೀನಿ. ಅದ್ರ ಮೇಲೂ ಇನ್ನೂ ಎಕ್ಸ್ಟ್ರಾ ಒಂದಷ್ಟು ಚಿನ್ನ ಸೇರಿಸ್ಬಿಟ್ಟು ಕೊಡ್ಸಿಸ್ತೀನಿ. ತಗೋ ಮಾಡಿಸ್ಕೊ, ಅದೇ ಥರನೇ ಬೇಕಾದ್ರೆ ಮಾಡಿಸ್ಕೊ, ಇಲ್ಲ ಬೇರೆ ಹೊಸ ಚಿನ್ನನೇ ಬೇಕಾದ್ರೆ ತೆಗೆಸ್ಕೊ. ಅಥವಾ ಅವನೇನಾದ್ರು ಒಪ್ಕೊಂಡು ಆಯಿತು ಅಂದರೆ ಬೇಕಾದ್ರೆ ದುಡ್ಡು ನಾನು ಆದಷ್ಟು ಅಡ್ಜಸ್ಟ್ ಮಾಡ್ಬಿಟ್ಟು ಕೊಡ್ತೀನಿ, ಅರೇಂಜ್ ಮಾಡ್ಬಿಟ್ಟು ಕೊಡ್ತೀನಿ, ನೀನು ಬಿಡಿಸ್ಕೊ. ಅದು ಬಿಟ್ಬಿಟ್ಟು ಅವನು ಮಹೇಶ್ ಹೇಳ್ತಾನೆ. ಯಾವ ಮಹೇಶ? ಅವನು ಇಬ್ಬರು ಬೆಳಿಗ್ಗೆ ಆಯಿತು ಅಂದರೆ ಸಂಜೆವರೆಗೂ ಜೊತೆಯಲ್ಲೇ ತಿರ್ಗಾಡ್ತಾ ಇರ್ತಾರೆ. ಸುಮ್ಮನೆ ಅವನು ನಿನಗೆ ಸುಳ್ಳು ಹೇಳಿ ಇದು ಮಾಡ್ತಾವನೆ. ನಿನಗೆ ಗೊತ್ತಿಲ್ಲ, ನೀನೇನೋ ಬಾರಿ ದಬ್ಬಾಕ್ತಿ ಅಂತ ಮಾಡು ಅಂತ ಹೇಳ್ದೆ. ನೀನು ಮಾಡೋಕ್ಕಾಗಲ್ಲ, ನಿನ್ನ ಕೈಲಿ ಆಗಲ್ಲ ಅಂದಮೇಲೆ ಬುಟ್ ಹಾಕೋ. ಅದಕ್ಕೆ ತಲೆ ಕೆಡ್ಸ್ಕೊತೀಯಾ? ನನ್ಗೆ ಅವ್ನೋಗಿ ಚಿನ್ನಕ್ಕೋಸ್ಕರ ಕೈಕಾಲು ಇಟ್ಕೊಂಡು ಕೊಡ್ಸೋಕ್ಕಾಗಲ್ಲ. ಹೊಸ ಚಿನ್ನ ಮಾಡಿಸ್ಕೊಡ್ತೀನಿ ಬಿಡು. ನೋಡು, ಎಸ್, ಇಷ್ಟೆಲ್ಲ ಮಾತನಾಡಿರೋದು ಐಶ್ವರ್ಯ ಗೌಡ. ಹಾಗೆಯೇ ಶಿಲ್ಪಾ ಗೌಡ ಕೂಡ ಮಾತನಾಡಿದ್ದಾರೆ. ಏನೆಲ್ಲ ವಂಚನೆ ಆಯಿತು, ಹೇಗೆ ಐಶ್ವರ್ಯ ಗೌಡ ಇಷ್ಟೆಲ್ಲ ಮಾತನಾಡಿದ್ಲು ಅನ್ನೋದ್ರ ಬಗ್ಗೆ TV9 ಜೊತೆಗೆ ಅವ್ರು ಹೇಳ್ಕೊಂಡಿದ್ದಾರೆ. ಏನು ಮಾತನಾಡಿದ್ರು ನೋಡೋಣ. ಆಕ್ಚುಲಿ ಇನ್ವೆಸ್ಟ್ಮೆಂಟ್ಸ್ ಬೇಕು ಅಂತಾನೆ ಅವಳು ನನ್ನ ಹತ್ರ ತಗೊಂತಿದ್ದು. ಆಕ್ಚುಲಿ ವಿಲ್ಲಾ ಕನ್ಸ್ಟ್ರಕ್ಷನ್ಸ್ಗೆ, ವಿಲ್ಲಾ ಇನ್ವೆಸ್ಟ್ಮೆಂಟ್ಗೆ ಅಂದ್ಬಿಟ್ಟು ತಗೊಂಡಿದ್ದು. ಆಮೇಲೆ ಗೋಲ್ಡ್ ಬಿಸ್ನೆಸ್ಗೆ ಅಂದ್ಬಿಟ್ಟು ತಗೊಂಡಿದ್ದು. ಇನ್ವೆಸ್ಟ್ಮೆಂಟ್ಸ್ ಅಲ್ಲಿ ಬರ್ತಿದ್ದ ಪ್ರಾಫಿಟ್ ಮಾತ್ರ ಕೊಡ್ತಾ ಇದ್ಲು ಅಷ್ಟೇ. ಇನ್ವೆಸ್ಟ್ಮೆಂಟ್ಸ್ ಯಾವುದು ನನಗೆ ರಿಟರ್ನ್ ಆಗಿಲ್ಲ ಇದುವರೆಗೂ. ACP ಅವ್ರ ಹತ್ರ ಮಾತಾಡಿದ್ದೀನಿ. ಇಲ್ಲಮ್ಮ ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಆಕ್ಚುಲಿ ನಾನು ಮಾಡೋ ಇನ್ವೆಸ್ಟ್ಮೆಂಟ್ಸು ಬೇರೆಯವ್ರ ಹತ್ರ ಎಲ್ಲ ಇನ್ವೆಸ್ಟ್ಮೆಂಟ್ಸ್ ತೊಗೊಂಬಂದಿದ್ದಲ್ಲ. ಸೊ ಅವ್ರಿಗೇನೋ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಬಿಟ್ಟು ಇನ್ವೆಸ್ಟ್ಮೆಂಟ್ಸ್ ಎಲ್ಲ ವಾಪಸ್ ಕೇಳಿದ್ರು. ಆ ಟೈಮಲ್ಲಿ ನಾನು ಇವಳನ್ನ ಕೇಳಿದ್ದೆ. ಸೊ ಇನ್ವೆಸ್ಟ್ಮೆಂಟ್ಸ್ ಎಲ್ಲ ಕೇಳ್ತಿದ್ದಾರೆ, ಸ್ವಲ್ಪ ಅರ್ಜೆಂಟ್ ಇದೆ, ಸೊ ರಿಟರ್ನ್ ಮಾಡು ಅಂತ ಹೇಳಿದಾಗ ಆವಾಗ ಕೊಡ್ತೀನಿ ಅಂತ ಸುಮಾರು 1-2 ತಿಂಗಳು ತಳ್ಕೊಂಡೋದ್ಲು. ಫೈನಲ್ ಆಗಿ ನಾನು ಸ್ಟ್ರಿಕ್ಟಾಗಿ ಮಾತಾಡ್ಲೇಬೇಕಾಗಿತ್ತು ಆ ಟೈಮಲ್ಲಿ ನಾನು. ಸೊ ಕೇಳಿದಕ್ಕೇನೆ ಆ ಟೈಮಲ್ಲಿ ಈ ಆಡಿಯೋ ಕಳಿಸಿರೋದು ನನಗೆ. ಲಾಸ್ಟ್ ಇಯರ್ ಈ 2024 ಮಿಡಲ್ ಆಫ್ ದ ವೀಕಲ್ಲಿ. ನಾನು ಆಕ್ಚುಲಿ 24 ಸ್ಟಾರ್ಟಿಂಗಿಂದನೂ ನಾನು ಕೇಳ್ಕೊಂಡೇ ಬಂದೆ ಅವಳಿಗೆ. ಇಲ್ಲ ಅರ್ಜೆಂಟ್ ಇದೆ, ನನಗೆ ಬೇಕೇ ಬೇಕು, ರಿಟರ್ನ್ ಮಾಡೋ ಎಲ್ಲನೂ ನನಗೆ ಬೇಕು. ಕೆಲವರು ಇನ್ವೆಸ್ಟ್ಮೆಂಟ್ಸ್ ಮಾಡಿರೋರಿಗೆಲ್ಲ ಪ್ರಾಬ್ಲಮ್ ಆಗ್ತಾ ಇದೆ, ಅವ್ರಿಗೆಲ್ಲ ರಿಟರ್ನ್ ಕೇಳ್ತೀರಾ ಅಂತ ಹೇಳಿದಾಗಲೇ ಕೊಡ್ತೀನಿ ಅಂತ ಮಾಡ್ಕೊಂಡು ಬಂದು ಫೈನಲ್ ಆಗಿ ಹೇಳಿರೋದು ನನಗೆ ಈ ಮಿಡ್ ಆಫ್ ದ ವೀಕ್, ಜೂನ್ ಜುಲೈ ಆ ಟೈಮಲ್ಲಿ, ಅಕ್ಟೋಬರ್ ಆ ಟೈಮಲ್ಲಿ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಬಂತು. ಯಾಕಂದ್ರೆ ಅವಳದು ಬಿಹೇವಿಯರ್, ಅವಳು ನನ್ನ ಹತ್ರ ಮಾತಾಡ್ತಿದ್ದು, ಸೊ ಎಲ್ಲ ಸ್ವಲ್ಪ ಡೌಟ್ ಅಲ್ಲೇ ರಿಟರ್ನ್ ಕೇಳಕ್ ಸ್ಟಾರ್ಟ್ ಮಾಡಿದ್ದು ನಾನು. DK ಸುರೇಶ್ ಅಂತಾನೆ ಬಳಸ್ಕೊಂಡು. ಅವಳು ಆಕ್ಚುಲಿ ನನಗೆ ಪರಿಚಯ ಆಗಿದ್ದು 2021 ಎಂಡಲ್ಲಿ ಪರಿಚಯ ಆಗಿದ್ದು. ಬಿಕಾಸ್ ಯಾವುದೋ ಒಂದು ಜ್ಯುವೆಲರಿ ಶಾಪ್ ಅವರು ನನಗೆ ಫೋನ್ ಮಾಡಿಬಿಟ್ಟು, ಮೇಡಮ್ ಹಿಂಗೆ ಐಶ್ವರ್ಯ ಅನ್ನೋರು ನಿಮ್ಮ ಮನೆ ಆಪೋಸಿಟ್ ಇರೋದು, ಅವ್ರ ಮನೆ ಏನೋ ಲಕ್ಷ್ಮಿ ಕೂರಿಸ್ತಾರಂತೆ, ಲಕ್ಷ್ಮೀ ಪೂಜೆಗೆ ಇನ್ವೈಟ್ ಮಾಡ್ಬೇಕಂತೆ ಮೇಡಮ್ ಅಂತ ಫೋನ್ ಮಾಡಿದ್ರು. ಸೊ ಹಂಗಾಗಿ ಲಕ್ಷ್ಮೀ ಪೂಜೆ ಅನ್ನೋ ಒಂದು ಇದರಲ್ಲಿ ನಾನು ಸರಿ ಆಯಿತು ಅಂತ ನಾನು ಒಪ್ಕೊಂಡಿದ್ದು. ನಾನು ನಂಬರ್ ಕೊಟ್ಬಿಟ್ಟು ಇನ್ವೈಟ್ ಮಾಡೋಕ್ಕೆ ಬಂದಿದ್ದವಳು. ಅವಾಗ ಬಂದಾಗ್ಲೂ ಬೌನ್ಸರ್ಸ್ ಜೊತೆಲೇ ಬಂದಿದ್ದು. ಬೌನ್ಸರ್ಸ್ ಇಲ್ಲಿ ಕೆಳಗಡೆ ಇದ್ರು, ಅವಳೊಬ್ಳು ಮಾತ್ರ ಮೇಲ್ಗಡೆ ಬಂದು ಹಿಂಗೆ ನಮ್ಮನೆ ಲಕ್ಷ್ಮೀ ಪೂಜೆ ಇದೆ, ಬನ್ನಿ ಪೂಜೆಗೆ ಅಂತ ಇನ್ವೈಟ್ ಮಾಡಿದ್ಲು. ಸರಿ ಆಯಿತು ಅಂದ್ಕೊಂಡು ನಾನು ಜಸ್ಟ್ ಹೋದೆ, ಪೂಜೆ ಮುಗಿಸ್ಕೊಂಡೆ ಬಂದೆ. ಆಮೇಲೆ ನನಗೆ ಅವಳಿಗೆ ಕಾಂಟ್ಯಾಕ್ಟೇ ಇರಲಿಲ್ಲ. ಒಂದು 2 ಮಂತ್ಸ್ ಆದಮೇಲೆ ಅವಳೇ ನನಗೆ ಟೆಕ್ಸ್ಟ್ ಮಾಡಿದ್ಲು, ನಾನು ಹಿಂಗೆ ಐಶ್ವರ್ಯ ಅವತ್ತು ಬಂದಿದ್ರಲ್ಲ ಅಂತ. ಸೊ ಹಾಗಾಗಿ ನನ್ನ ಮಾತುಕತೆ ಅವಳ ಹತ್ರ ಮುಂದುವರಿಸಿದ್ದಷ್ಟೇ. ನಾನು ಜಾಸ್ತಿ ಯಾರ ಮನೆಗೂ ಹೋಗಲ್ಲ. ಇವನ್ ಎಕ್ಸಾಂಪಲ್ ಇಲ್ಲಿ ನಮ್ಮ ಫ್ಯಾಮಿಲಿ ಫ್ರೆಂಡೇ, ಪಕ್ಕದ ಮನೆಯವರು, ಇದುವರೆಗೂ ನಾನು ಒಂದ್ಸಲನೂ ಅವ್ರ ಮನೆಗೆ ಹೋಗಿಲ್ಲ. ಅಂತೇಳಿ ನಾನು ಎಲ್ಲೋ ಹೋಗಿ ಬರಬೇಕಾದ್ರೆ ನೋಡೋಣ ಸುಮಾರು ಸಲ ಮಾತಾಡಿದಾಳಲ್ಲ ಅನ್ನೋ ಒಂದು ರೀಸನ್ಗೆ ಅವ್ರ ಮನೆಗೆ ಹೋದೆ. ಆವಾಗ ಹಿಂಗೆ ಅಂತ ಹೇಳಿದ್ರು. ಸರಿ ಆಯಿತು, ನೋಡ್ತೀನಿ ಬಿಡು, ಮಾಡೋಣ ಬಿಡು ಅಂತ ಹೇಳ್ಬಿಟ್ಟು ನಾನು ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಿದ್ದು ನಾನು.